ಎಲ್ರಿಗೂ ನಮಸ್ಕಾರ. ಫೋಕಸ್ ಫಾರ್ ಗುಡ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇರೋದು ಬೇಳೆ ಸಾಂಬಾರು. ತುಂಬ ಸುಲಭವಾದ ವಿಧಾನದಲ್ಲಿ ಮಾಡುವಂಥ ವಿಧಾನ ಇದು. ಮೊದಲಿಗೆ ನಾವು ಒಂದು 20 ನಿಮಿಷ ಬೇಳೆನ ನೆನೆಸಿಟ್ಕೊಂಡಿದ್ದೀವಿ, ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀವಿ, 2 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಈಗ ಒಂದು ಕುಕ್ಕರ್ಗೆ ನೆನೆಸಿಟ್ಟಿರೋ ಬೇಳೆ ಅದ್ರ ನೀರು ಸಮೇತ ಹಾಕಬೇಕು. ನೋಡಿ ಬೇಳೆ ಎಷ್ಟು ತುಂಬ ಚೆನ್ನಾಗಿ ನೆಂತಿದೆ. ನೆನೆಸೋ ಕಾರಣ ಏನಂದರೆ, ಮೊದಲಿಗೆ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ, ಮತ್ತು ಗ್ಯಾಸ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಒಂದು ಸ್ವಲ್ಪ ಜೀರಿಗೆ, ಅದಕ್ಕೇ ಸ್ವಲ್ಪ ಚಿಟಿಕೆ ಅರಿಶಿನ, ಮತ್ತು ಕಟ್ ಮಾಡಿಟ್ಟಿರೋ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೋಬೇಕು. ಈರುಳ್ಳಿ ಟೊಮೊಟೊ ಎರಡೂ ಒಟ್ಟಿಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೇಳೆ ಬೇಯಷ್ಟು ಹಾಕಿದ್ರೆ ಸಾಕು. ಆಮೇಲೆ ರುಚಿ ನೋಡಿ ಹಾಕೋಬೋದು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ, ಕುಕ್ಕರ್ 3 ವಿಷಲ್ ಬರಬೇಕದು. ಇವಾಗ ಫಿಲ್ಟ್ರ್ ನೀರು ಹಾಕಿದ್ರೆ 2 ವಿಷಲ್ಗೆ ಬೇಯುತ್ತೆ. ನಿಮ್ಮ ನೀರಿಗೆ ತಕ್ಕಂಗೆ ಬೇಯಿಸ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ರಸ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ. ಹುಣಸೆಹಣ್ಣು ರಸ ಆಪ್ಷನಲ್ಲು, ನಿಮ್ಗೆ ಹುಳಿ ಬೇಕಂದ್ರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ. ನಮಗೆ ಬೇಕು ಅನ್ನಿಸ್ತು ಅದಕ್ಕೆ ಹಾಕ್ತೆ. ಸ್ವಲ್ಪ ಉಪ್ಪು, ರುಚಿ ನೋಡಿ ಉಪ್ಪು ಹಾಕೋಬೇಕು. ನಂಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇನ್ನೊಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 1-2 ಸ್ಪೂನ್ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ, ಮತ್ತು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ. ಅನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಒಗ್ಗರಣೆನ ಚೆನ್ನಾಗಿ. ಆ ಒಗ್ಗರಣೆನ ತೆಗೆದು ರೆಡಿಯಾಗಿರೋ ಸಾಂಬಾರ್ಗೆ ಹಾಕ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಾಗಿದೆ ಸಾಂಬಾರು, ಘಮ ಅಂತ ಇದೆ ಮಾತ್ರ ಒಗ್ಗರಣೆ ಹಾಕಿದ್ಮೇಲಂತೂ. ನೋಡಿ ಕಲರಂತೂ ಸೂಪರಾಗಿ ಬಂದಿದೆ. ಒಗ್ಗರಣೆ ಹಾಕಿ ಒಂದು ಕುದಿ ಬಂದಮೇಲೆ ಆಫ್ ಮಾಡಿ ಸಾಕು. ರೆಡಿಯಾಗಿದೆ ಸಾಂಬಾರು, ಬೇಳೆ ಸಾಂಬಾರು. ಒಂದು ಪ್ಲೇಟ್ಗೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು, ಅದಕ್ಕೆ ಮನೆ ತುಪ್ಪ, ಒಂದು ಬೇಯಿಸಿರೋ ಮೊಟ್ಟೆ, ಮತ್ತು ಬೇಳೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಒಂದು ಸಲ ಟ್ರೈ ಮಾಡಿ ನೋಡಲೇಬೇಕು ನೀವು.